ಹಾಯ್ ಎವ್ರಿವನ್, ನಾನು ನಿಮ್ಮ ಸಂದರ್ಶಿನಿ ಸ್ವಾಮಿ. ಬಯಸದೇ ಬಂದೆ ಕಥೆಯ ಮುಂದುವರಿದ ಭಾಗ. ಅದಕ್ಕೂ ಮೊದಲು ನನ್ನ ಕಥೆಗಳು ನಿಮಗೆ ಇಷ್ಟವಾಗಿದ್ದರೆ ತಪ್ಪದೆ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನನ್ನ ಚಾನಲ್ಗೆ ಹೊಸಬರಿದ್ದರೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಇದರಿಂದ ನನ್ನೆಲ್ಲ ಕಥೆಗಳ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ. ಸೊ ಬನ್ನಿ ಕಥೆಯ ಮುಂದುವರಿದ ಭಾಗನ ನೋಡೋಣ. ಎಪಿಸೋಡ್ 93. ಇಂದಿನ ಸಂಚಿಕೆಯಲ್ಲಿ ಅದೇನೋ ಎಲ್ಲರ ಪ್ರಾರ್ಥನೆ ದೇವರಿಗೆ ಕೇಳಿಸಿತು ಅನಿಸುತ್ತೆ. ಇನ್ನೊಂದು ಕಡೆ ಕಾಡಲ್ಲಿ ಕಟ್ಟಿಗೆ ಕಡಿಯುವವರ ಮನೆಯಲ್ಲಿ ಕೈ ಕಾಲಿಗೆ ತಲೆಗೆ ಹಸಿರ ಔಷಧಿ ಕಟ್ಟಿಸ್ಕೊಂಡು ಪ್ರಜ್ಞೆ ಇಲ್ಲದೆ ಮಲಗಿರುವ ಹುಡುಗಿ ಹೃದಯ ಅವಳ ಗಂಡ ಮಗುಗಾಗಿ ಮಿಡಿಯುತ್ತದೆ. ಕಾಡಿನ ಜನ ಅಲಿಮಾರಿ ಜನಗಳು. ಕಾಡಲ್ಲಿ ಸೌದೆ ತರಲೋಗಿದ್ದಾಗ ಹಸಿ ಕೊಂಬೆಗಳನ್ನು ಕಡಿದು ಸೌದೆ ಒಣಗಲಿ ಎಂದು ಬಿಟ್ಟಿದ್ರು. ಹುಡುಗಿ ಅದರ ಮೇಲೆ ಬೆದ್ದಿದ್ಲು. ಇವರು ಪ್ರತಿದಿನದಂತೆ ಸೌದೆ ಕಡಿಯಲು ಹೋದಾಗ ಚಂದು ರಕ್ತದ ಮಡಿಲಲ್ಲಿ ಬಿದ್ದಿದ್ದನ್ನು ನೋಡಿ ಅವರು ಎತ್ಕೊಂಡು ಹೋಗಿದ್ರು. ಹಾಗಾಗಿ ಹುಡುಗಿ ಪೊಲೀಸವರ ಕೈಗೆ ಸಿಕ್ಕಿರಲಿಲ್ಲ. ಮುಂದೆ ಈತ ಹಾಸ್ಪಿಟಲ್ನಲ್ಲಿ ವಿಕಾಸ್ ಸ್ವಲ್ಪ ಸುಧಾರಿಸ್ಕೊಂಡು ಕಣ್ಬಿಟ್ಟು ನೋಡಿದ್ರೆ ಚಿಂತೆಯಲ್ಲಿ ಮಗನ ಮುಖವನ್ನೇ ನೋಡುತ್ತಾ ಕೂತಿದ್ದ ತನ್ನ ತಂದೆನ ನೋಡಿ ವಿಕಾಸ್ ಡ್ಯಾಡ್ ಎಂದ. ದೇವರಾಜ್ ಅವರು ವಿಕಿ ಹೇಗಿದೆಯಪ್ಪ ಎಂದರು. ಮಗನನ್ನು ಎಂದು ಬಯ್ಯದೆ ಮಾತಲ್ಲೇ ಬುದ್ಧಿ ಹೇಳುತ್ತಿದ್ದ ಗೆಳೆಯನಂತೆ ಇರುತ್ತಿದ್ದ ತನ್ನ ತಂದೆ ಮುಖ ನೋಡಿ ವಿಕಾಸ್ ಮನಸ್ಸು ನೊಂದಿತು. ಆದರೆ ಅವನ ನೋವು ಎಲ್ಲದಕ್ಕಿಂತ ದೊಡ್ಡದು. ದೇವರಾಜ್ ಅವರು ಈಗ ಹೇಗಿದೆಯೋ ಎಂದರು ಕಣ್ಣು ತುಂಬಿ. ವಿಕಾಸ್ ಡ್ಯಾಡ್ ನಂದಿರಲಿ, ಚಂದು ಬಗ್ಗೆ ಏನಾದರೂ ಗೊತ್ತಾಯ್ತಾ? ಪಾಪು ಹೇಗಿದೆ? ಏನಾದರೂ ಹೊಟ್ಟೆಗೆ ತಿಂದಿದೆಯಂತ? ಮತ್ತೆ ಅತ್ತೆ ಹೇಗಿದ್ದಾರೆ ಎಂದು ಒಂದೇ ಸಮನೆ ವಿಚಾರಿಸ್ದ. ದೇವರಾಜ್ ಅವರು ಲಕ್ಷ್ಮಿಯವ್ರಿಗೆ ಇನ್ನೂ ಪ್ರಜ್ಞೆ ಬಂದಿಲ್ಲ. ಪಾಪು ಏನೋ ಸ್ವಲ್ಪ ಹೊಟ್ಟೆಗೆ ತಿಂದಿದೆ, ಬಾಟಲ್ ಹಾಲು ಕೊಟ್ಟಿದ್ದಾರೆ ನಿಮ್ಮಮ್ಮ ಎಂದು ಸುಮ್ಮನಾದರು. ವಿಕಾಸ್ ಡ್ಯಾಡ್ ಚಂದು ಬಗ್ಗೆ ಏನು ಗೊತ್ತಾಗಿಲ್ವಾ ಎಂದ. ದೇವರಾಜ್ ಅವರು ಇಲ್ಲ ಎನ್ನುವಂತೆ ತಲೆ ಆಡಿಸಿದ್ರು. ವಿಕಾಸ್ ಕೈ ಹಿಡಿದು ಮೊದಲ ಬಾರಿಗೆ ಅವರ ಕಣ್ಣೀರು ವಿಕಾಸ್ ಕೈ ಸೋಕಿತು. ವಿಕಾಸ್ ಡ್ಯಾಡ್ ಎಂದ. ದೇವರಾಜ್ ಅವರು ಮಗನನ್ನು ತಬ್ಬಿ ವಿಕಿ ನೀನೇ ನಮಗೆ ಆಧಾರ ಕಣೋ, ನೀ ಇಲ್ಲದೆ ನಾವು ಯಾರೂ ಇರಲ್ಲ, ಪ್ಲೀಸ್ ಸ್ವಲ್ಪ ಧೈರ್ಯ ತಗೊಳ್ಳೋ, ಹೋಪ್ ಫಾರ್ ದ ಬೆಸ್ಟ್ ಎಂದು ಮಗನ ಮುಖ ನೋಡುತ್ತಾ ನಿನ್ನ ಮಗು ಮುಖ ನೋಡೋ ವಿಕಿ, ಅದು 4 ದಿನದಿಂದ ಮಲಗೆ ಇದೆ, ಹೋಗಿ ಒಂದ್ಸಲ ನೋಡೋ ಎಂದರು ನೋವಲ್ಲೇ. ದೇವರಾಜ್ ಅವರ ಮುಖ ನೋಡಿದ ವಿಕಾಸ್ ಅವರ ಕಣ್ಣೀರು ಒರೆಸುತ್ತಾ ಡ್ಯಾಡ್ ನಾನು ನಿಮಗೆ ಎಷ್ಟು ಮುಖ್ಯನೋ ನನಗೂ ಅವಳು ಅಷ್ಟೇ ಮುಖ್ಯ ಡ್ಯಾಡ್. ಬಟ್ ನನ್ನ ಮನಸ್ಸು ಹೇಳ್ತಿದೆ ಅವಳು ನನ್ನ ಬಿಟ್ಟು ಅಷ್ಟು ಬೇಗ ಹೋಗಲ್ಲ ಎಂದವನ ಧ್ವನಿ ಗದ್ಗದಿತವಾಗಿದ್ದರೆ ಗಂಟ್ಲು ಹುಬ್ಬಿತ್ತು ದುಃಖದಲ್ಲಿ. ದೇವರಾಜ್ ಅವರು ಬಾ ಪಾಪುನ ನೋಡು ಎಂದರು. ವಿಕಾಸ್ ತನ್ನ ಕಣ್ಣನ್ಸ್ಕೊಂಡು ಎದ್ದು ಮಗು ಇದ್ದ ವಾರ್ಡ್ಗೆ ಹೋಗ್ತಾನೆ. ಅಲ್ಲಿ ಮಗು ಸರಿಯಾಗಿ ಊಟ ಮಾಡದೆ ಅದಕ್ಕೂ ಡ್ರಿಪ್ಸ್ ಹಾಕಿದ್ರು. ದೇವಕಿಯವರು ಮಗು ಮುಂದೆ ಆಕಾಶನೇ ತಲೆ ಮೇಲೆ ಕಳಿಸಿ ಬಿದ್ದಂತೆ ಕೂತಿದ್ರು. ವಿಕಾಸ್ ಡಾಕ್ಟರ್ ಪರ್ಮಿಷನ್ ತಗೊಂಡು ಮಗು ಹತ್ರ ಹೋಗಿ ಮಗು ಮುಖ ಸವರಿ ಮನದಲ್ಲೇ ಪಾಪು ನಿನಗೂ ನಿನ್ನಮ್ಮ ಬೇಕು, ನನಗೂ ನನ್ನ ಹೆಂಡತಿ ಬೇಕು ಕಣೋ ಎಂದುಕೊಂಡು ಪಾಪು ಚೆನ್ನಾಗಿ ನೋಡ್ಕೊಳ್ಳಿ ಅಂತ ನಿಮ್ಮಮ್ಮ ಹೇಳಿದ್ದಾಳೆ. ಅವಳು ಹೊರ್ಗೋಗಿದ್ದಾಳೆ, ಬೇಗ ಬರ್ತಾಳೆ. ಅವಳು ಬಂದಾಗ ನನ್ನ ಮಗು ಯಾಕೆ ಚೆನ್ನಾಗಿ ನೋಡ್ಕೊಂಡಿಲ್ಲ ಅಂದರೆ ಏನು ಮಾಡಲಿ ಕಣೋ, ಬೇಗ ಚೆನ್ನಾಗಿ ಊಟ ಮಾಡು, ನಿಮ್ಮಮ್ಮ ಬೇಗ ಬರ್ತಾಳೆ ಎಂದು ಮಗು ಮುಖನ ಸವರಿ ಹಣೆಗೆ ಮುತ್ತಿಟ್ಟವನ ಕಣ್ಣ ಹನಿ ಜಾರಿತು. ದೇವಕಿಯವರು ತಮ್ಮ ಬಾಯಿನ ಮುಚ್ಚಿಕೊಂಡು ದುಃಖದಲ್ಲಿ ಅಳೋಕ್ಕೆ ಶುರು ಮಾಡಿದ್ರು. ದೇವರಾಜ್ ಅವರು ದೇವಕಿಯರನ್ನ ಕಣ್ಣಲ್ಲೇ ಅವನ ಮುಂದೆ ಹೇಳಬೇಡ ಎಂದು ಸನ್ನೆ ಮಾಡಿದ್ರು. ವಿಕಾಸ್ ಮೊಮ್ ನಿಮ್ಮ ಸೊಸೆ ಬೇಗ ಬರ್ತಾಳೆ, ನಿಮ್ಮ ಮೊಮ್ಮಗನ ಚೆನ್ನಾಗಿ ನೋಡ್ಕೊ ಎಂದು ಅಲ್ಲಿರದೆ ಹೊರಗೆ ಹೋಗ್ತಾನೆ. ಸೀದಾ ಹಾಸ್ಪಿಟಲ್ ಟೆರೆಸ್ ಹತ್ತಿ ಮೇಲೋಗಿ ಚಂದು ಎಂದು ಮಂಡಿಯೂರಿ ಕೂತ ಎಲ್ಲಿದ್ಯಾ ಚಂದು? ಆಗ್ತಿಲ್ಲ ಕಣೆ ಶಿನ್ನು, ನನ್ನ ಕಣ್ಣೀರು ತಡೆಯೋಕೆ ಎಂದು ಮುಖ ಮುಚ್ಕೊಂಡು ಅಳ್ತಿದ್ದ. ಎಂದಿನಿಂದ ವಿಕಾಸ್ ಭುಜದ ಮೇಲೆ ಕೈ ಹಾಕಿ ರಾಹುಲ್ ವಿಕಿ ಎಂದ. ವಿಕಾಸ್ ಮೇಲೆದ್ದು ರಾಹುಲ್ ಚಂದು ಎಂದು ಅಳೋಕ್ಕೆ ಶುರು ಮಾಡ್ದ. ರಾಹುಲ್ ಏನು ಮಾತಾಡಿಲ್ಲ. ವಿಕಾಸ್ ದುಃಖನ ಹೊರಗಾಕು ಎಂದು ಬೆನ್ನು ಸವರಿ ಎಲ್ಲ ಸರಿಯಾಗತ್ತೆ ಕಣೋ ಎಂದವನಿಗೂ ದುಃಖನೇ. ವಿಕಾಸ್ ತುಂಬ ಸಮಯ ಹತ್ತು ಕಣ್ಣೊರೆಸಿ ನಾನು ಅಲ್ಲಿಗೆ ಹೋಗಬೇಕು ಕಣೋ ಎಂದ. ರಾಹುಲ್ ವಿಕಾಸ್ ಅಲ್ಲಿಗೆ ಹೋಗಿ ಏನು ಯೂಸ್ ಇಲ್ಲ ಕಣೋ,
ಅಲ್ಲಿ ಫಾರೆಸ್ಟ್ ಸುತ್ತಮುತ್ತ ಊರುಗಳನ್ನು ಹುಡುಕಬೇಕು. ಈಗ ಅದೊಂದೇ ಆಪ್ಷನ್ ಇರೋದು ಎಂದ ವಿಕಾಸ್. ಹೌದು ರಾಹುಲ್, ಚಂದು ಬಿದ್ದಾಗ ಅವಳು ಯಾರಿಗಾದರೂ ಸಿಕ್ಕಿರಬೇಕು, ಅದು ನಮಗೆ ಗೊತ್ತಿಲ್ಲ. ಬಾ ರಾಹುಲ್ ಹೋಗೋಣ, ನಾನಿಲ್ಲಿ ಇರಲ್ಲ ಕಣೋ ಎಂದ ರಾಹುಲ್. ವಿಕಾಸ್ ಪ್ಲೀಸ್, ನಾನೆಲ್ಲ ನೋಡ್ಕೋತೀನಿ. ಹಾಗೆ ಆರ್ಯನ್ ಕೂಡ ಅದೇ ಮಾಡ್ತಿದ್ದಾನೆ. ನೀನು ಫಸ್ಟ್ ರೆಸ್ಟ್ ಮಾಡು. ನೀನು ಮತ್ತೆ ಹುಷಾರಿಲ್ಲ ಅಂದರೆ ಮಗು ಹೀಗೆ ನೋಡ್ಕೊಳ್ಳೋದು ಎಂದ ವಿಕಾಸ್. ಇಲ್ಲ ಕಣೋ, ನನಗೇನಾಗಿದೆ, ಪಾಪಿ ಚಿರಾಯು ಗುಂಡು ಕಲ್ಲಂತೆ ಇದ್ದೀನಿ ಚಿನ್ನು ಎಂದು ತನ್ನನ್ನು ತಾನು ತೋರಿಸ್ಕೊಂಡು, ಪಾಪು ನೋಡ್ಕೊಳ್ಳೋಕ್ಕೆ ಡ್ಯಾಡ್ ಮಾಮ್ ಇದ್ದಾರೆ, ಅತ್ತೆ ನೋಡ್ಕೊಳ್ಳೋಕ್ಕೆ ಚೇತನ್ ಭಾವ ಇದ್ದಾರೆ, ಇನ್ನೇನು ನಾನು ನನ್ನ ಚಂದನ ಹುಡುಕಬೇಕು, ಪ್ಲೀಸ್ ಕರ್ಕೊಂಡೋಗು ಎಂದ ಕೈ ಮುಗಿದು. ರಾಹುಲ್ ಅವನನ್ನು ನೋಡಿ ಅವನ ಕೈ ಕೆಳಗೆ ಇಳಿಸಿ, ನಾನು ಹೋಗ್ತೀನಿ, ನೀನು ಈ ಪರಿಸ್ಥಿತಿಯಲ್ಲಿ ಬೇಡ ಎಂದ ವಿಕಾಸ್. ನೋ ಎಂದು ಕಿರ್ಚಿ, ಯಾಕೆ ನನ್ನ ಕಷ್ಟ ಯಾರಿಗೂ ಅರ್ಥ ಆಗ್ತಿಲ್ಲ, ಅವಳಿಗೇನಾಯಿತು ಅಂತ ಪ್ರತಿ ಕ್ಷಣ ಸಾಯ್ತಿದ್ದೀನಿ, ಒಂದ್ಸಲ ಅವಳನ್ನು ನೋಡಬೇಕು ಕಣೋ, ಅವಳು ಕಿತ್ತಾಳ ಇಲ್ಲ ಎಂದು ಮುಂದೆ ಮಾತು ಬರದೆ ನಿಂತವನನ್ನು ತಡೆದ ರಾಹುಲ್. ಆಗ ಹೇಳ್ಬೇಡ ಕಣೋ ವಿಕಾಸ್, ಬಿ ಪಾಸಿಟಿವ್, ಇಷ್ಟೊಂದು ಹತಾಶ ಆಗಬೇಡ ಕಣೋ ಎಂದ ವಿಕಾಸ್. ಆಗ್ತಿಲ್ಲ ಕಣೋ, ನನ್ನ ಕೈಯಾರೆ ಅವಳನ್ನು ಕಳೆದುಕೊಂಡಿದ್ದೀನಿ ಎಂದು ಅವನ ಕೈ ಮುಷ್ಟಿ ಬಿಗಿ ಮಾಡಿ ಅಲ್ಲೇ ಇದ್ದ ಸೋಲಾರ್ ಇಟ್ಟಿದ್ದ ಕಟ್ಟಡಕ್ಕೆ 3 ಬಾರಿ ಹೊಡೆದುಕೊಂಡ. ರಾಹುಲ್ ಹೇಯ್ ಯಾಕೋ ಈಗಾಡ್ತಿದ್ಯಾ ಎಂದು ಅವನ ಕೈ ಹಿಡಿದು, ಏನೂ ಆಗಿರಲ್ಲ ಎಂದು ಅವನ ಕೈ ಹಿಡಿದು ಕೆಳಗೆ ಕರ್ಕೊಂಡು ಬಂದ. ವಿಕಾಸ್ನ ಡಿಸ್ಚಾರ್ಜ್ ಫಾರ್ಮಾಲಿಟೀಸ್ ಮುಗಿಸಿ ವಿಕಾಸ್ನ ಜೊತೆಗೆ ರಾಹುಲ್ ಕೂಡ ಕೆಳಗಿದ್ದ ಚಿಕ್ಕ ಹಳ್ಳಿ ಊರುಗಳನ್ನು ಹುಡ್ಕೋಕ್ಕೆ ಹೊರಡ್ತಾರೆ. ಪ್ರತಿ ಹಳ್ಳಿ ಊರಲ್ಲೂ ವಿಕಾಸ್ ಚಂದು ಫೋಟೋ ತೋರಿಸಿ, ಈ ಹುಡುಗಿ ಎಲ್ಲಾದರೂ ನೋಡಿದ್ರಾ, ಶುಳು ನನ್ನ ಹೆಂಡ್ತಿ ಮೇಲಿಂದ ಬಿದ್ದಿದ್ಲು, ಇಲ್ಲಿ ಯಾರ ಮನೆಯಲ್ಲಾದರೂ ಕರ್ಕೊಂಡು ಬಂದಿದ್ದೀರಾ ಪ್ಲೀಸ್ ಹೇಳಿ ಎಂದು ಬೇಡ್ಕೊಳ್ತಿದ್ದ. ಸುಮಾರು ಸುತ್ತಲಿದ್ದ ಊರುಗಳನ್ನು ಸುತ್ತಿದ್ರು, ಚಂದು ಸುಳಿವಿಲ್ಲ. ಇನ್ನೊಂದು ಕಡೆ ಪೊಲೀಸ್ ಪಡೆ ಹುಡುಕ್ತಿದ್ರೆ, ಇನ್ನೊಂದು ಕಡೆ ಆರ್ಯನ್ ಹುಡುಕ್ತಿದ್ದ. ಇಲ್ಲೆಲ್ಲ ವಿಕಾಸ್ ರಾಹುಲ್ ಹುಡುಕಿ ಸಾಕಾದ್ರು. ಕೊನೆಗೂ ವಿಕಾಸ್ ನಿರೀಕ್ಷೆ ಅಂತೆ ಚಂದು ಬಗ್ಗೆ ಸ್ವಲ್ಪ ಮಾಹಿತಿ ಆರ್ಯನ್ ಕಡೆಯಿಂದ ಗೊತ್ತಾಗಿತ್ತು. ವಿಕಾಸ್ ಕಣ್ ತುಂಬಿ, ನಾನು ಕೇಳ್ತಿರೋದು ನಿಜನಾ ಎನ್ನುವಂತೆ, ಆರ್ಯನ್ ಎಲ್ಲಿರೋದು ಎಂದ ಎಮೋಷ್ನಲ್ ಆಗಿ. ಆರ್ಯನ್ಗೂ ಕೂಡ ಚಂದು ಬಗ್ಗೆ ತಿಳಿದು ಖುಷಿಯಾಗಿತ್ತು. ಆರ್ಯನ್, ವಿಕಾಸ್ ಇಲ್ಲಿ ಕಾಡಿನಲ್ಲಿ ಸೌದೆ ಕಟ್ ಮಾಡೋರು ಹೋಗುತ್ತಾರಂತೆ, ಅವರು ಸುಮಾರು 4 ದಿನಗಳ ಹಿಂದೆ ಒಂದು ಹುಡುಗಿಗೆ ತುಂಬ ಏಟಾಗಿದೆ ಅಂತ ಆಯುರ್ವೇದ ಮೆಡಿಸಿನ್ ಕೊಡಿಸ್ಕೊಳ್ಳೋಕ್ಕೆ ಬಂದಿದ್ರಂತೆ. ಈಗ ನಾನು ಆ ನಾಟಿ ಔಷಧಿ ಕೊಟ್ಟವರ ಮನೆಯವರ ಹತ್ರನೇ ಇದ್ದೀನಿ, ಬೇಗ ಬಾ ಎಂದ. ಆ ಮಾತು ಕೇಳಿದ ವಿಕಾಸ್ಗೆ ಖುಷಿ ಜೊತೆಗೆ ದುಃಖನೂ ಒತ್ತರಿಸಿ ಬಂದು ಆ ವಿಷಯ ಕೇಳಿ ಬೇಗ ಆರ್ಯನ್ ಹೇಳಿದ ಜಾಗಕ್ಕೆ ಹೋಗ್ತಾರೆ. ಆ ಹಸಿರು ಔಷಧ ಕೊಟ್ಟವರನ್ನು ಕರೆದುಕೊಂಡು ಚಂದ ಇದ್ದ ಸ್ಥಳಕ್ಕೆ ಕಾರ್ನಲ್ಲಿ ಹೋಗ್ತಿದ್ರೆ ವಿಕಾಸ್ ಎಷ್ಟೊತ್ತಿಗೆ ಅವಳ ಮುಖ ನೋಡ್ತೀನೋ ಅನ್ನೋ ಕಾತ್ರ. ಸಿಕ್ಕಿದಾಗ ಹೇಗೆ ಮಾತಾಡಲಿ, ಅವಳು ಸಿಕ್ಕಿದ್ಲು ಅನ್ನೋ ಖುಷಿಗೆ ಮಾತೇ ಬರಲ್ಲ ಎಂದು ಯೋಚಿಸೋ ಹುಡುಗನಿಗೆ ಹೃದಯದ ಬಡಿತ ಜಾಸ್ತಿ ಆಗಿದೆ. ಕಾರ್ ಬಂದು ಒಂದು ಗುಡಿಸಲ ಮುಂದೆ ನಿಂತಿತು. ವಿಕಾಸ್ ಆ ಗುಡಿಸಲಿಗೆ ಹೆಜ್ಜೆ ಇಡುವಾಗ ಕಾಲ್ ಮುಂದೆ ಬೇಗ ಹೋಗ್ತಾನೇ ಇಲ್ಲ ಅನ್ನಿಸಿತು ವಿಕಾಸ್ಗೆ. ಹೊಳಗೋಗಿ ನೋಡಿದರೆ ಅವರು ನಾಟಿ ವೈದ್ಯರನ್ನು ನೋಡಿ, ಸ್ವಾಮಿ ನೀವೇನಿಲ್ಲಿ, ಇವರೆಲ್ಲ ಯಾರಾ ಎಂದರು. ಆ ವೈದ್ಯ, ಇವರು ನಿಮ್ಮ ಮನೇಲಿದೆಯಲ್ಲ ಆ ಹುಡುಗಿ ಕಡೆಯವರು, ತುಂಬ ಹುಡುಕ್ತಿದ್ರು, ನಾನು ನೋಡಿ ಇಲ್ಲಿಗೆ ಕರ್ಕೊಂಡು ಬಂದೆ ಎಂದರು. ಆ ಹೆಂಗಸು, ಓ ಹೌದಾ, ಬನ್ನಿ ಸ್ವಾಮಿ ಎಂದು ಚಂದು ಮಲಗಿದ ಪಕ್ಕದಲ್ಲೇ ಸೋಗೆ ಗರಿಯಲ್ಲಿ ಗೋಡೆ ಥರ ಇತ್ತು. ಆ ಕಡೆ ಕಬ್ಬಿಣದ ಕಾಲಿಗೆ ಪ್ಲಾಸ್ಟಿಕ್ ಗರಿಗಳನ್ನು ಎಳೆದಿರುವ ಮಂಚದ ಮೇಲೆ ಹುಡುಗಿ ಕಣ್ಣು ಮುಚ್ಚಿ ಮಲಗಿದೆ. ಆ ದೃಶ್ಯ ನೋಡಿದ ವಿಕಾಸ್ 2 ಹೆಜ್ಜೆ ತಡವರಿಸಿದ್ರೆ ಆರ್ಯನ್ ಹೃದಯ ನೋವಾಗಕ್ಕೆ ಶುರುವಾಯಿತು. ರಾಹುಲ್ ಅಂತೂ ಕಣ್ ತುಂಬಿ ನಿಂತಿದ್ದ. ಹುಡುಗಿ 5 ದಿನಕ್ಕೆ ಗುರುತೇ ಸಿಗದಂತೆ ಆಣೆಯ ಮೇಲೆ ಪಟ್ಟಿ ಬಡಕಲ ದೇಹ ನೋಡಿ ವಿಕಾಸ್ ಚಂದು ಎಂದು ತೊದಲುತ್ತಾ ನಿಧಾನಕ್ಕೆ ಹೆಜ್ಜೆ ಇಟ್ಟ. ಕಣ್ ತುಂಬಿದೆ ಒಂದು. ಚಂದು ಮುಖ ಕಾಣ್ತಿಲ್ಲ. ಒಂದು ಕ್ಷಣ ತನ್ನ ಕಣ್ಣು ಕಾಣದಂತಾಗಿದೆಯಾ ಎಂದು ತನ್ನ ಕಣ್ಣನ್ನು ಹುಚ್ಚಿ ನೋಡಿದ್ರೆ ಹುಡುಗಿ ಯಾವ ಲೋಕದ ಚಿಂತೆ ಇಲ್ಲದೆ ಮಲಗಿದೆ.
ರಾಹುಲ್ ಮುಂದೆ ಬಂದು ವಿಕಾಸ್ ಭುಜ ಹಿಡ್ದ. ವಿಕಾಸ್ ಮಲಗಿದ್ದವಳ ಕೈ ಹಿಡಿದು ನೋಡಿದ್ರೆ ಹುಡುಗಿ ಯಾವುದೇ ರೆಸ್ಪಾನ್ಸ್ ಇಲ್ಲ. ಅಲ್ಲೇ ಸ್ವಲ್ಪ ದೂರದಲ್ಲೇ ನಿಂತಿದ್ದ ಆರ್ಯನ್ ಮುಖ ಬೆವರ್ತಿದೆ. ಜೋಬ್ನಲ್ಲಿ ನೋಡಿದ್ರೆ ಅವನ ಟ್ಯಾಬ್ಲೆಟ್ ಕಿಟ್ಟಿಲ್ಲ, ಎಲ್ಲೋ ಬಿದ್ದೋಗಿದೆ. ಆರ್ಯನ್ ಬಾಯಿಂದ ಮಾತೇ ಬರ್ತಿಲ್ಲ. ಆರ್ಯನ್ ಹೇಗಾದರೂ ಮಾಡಿ ಚಂದು ಹತ್ತಿರದಿಂದ ನೋಡಬೇಕು ಎಂದು ಕಾಲು ಭಾರವಾಗಿ ಹಿಡಿತಾ ಹತ್ತಿರ ಬಂದ. ಅಲ್ಲೇ ಇದ್ದ ಒಂದು ಮಡಿಕೆ ಸಾಲುಗಳನ್ನು ಹಿಡಿದು ನೋಡಿದ್ರೆ ಅವನ ಕಣ್ಣಾಗಲೇ ಮಂಜಾಗುತ್ತಿದೆ. ಚಂದು ಕಾಣ್ತಿಲ್ಲ. ಅವನು ತನ್ನ ಎದೆಯನ್ನು ನೀವಿಕೊಳ್ತಾ ಜೋರಾಗಿ ಉಸಿರು ಬಿಡ್ತಾ ಚಂದು ಮುಖನ ದಿಟ್ಟಿಸಿ ನೋಡ್ದ. ಆ ಹುಡುಗಿಯ ಮುಖ ನೋಡಿ ಇನ್ನೂ ನೋವು ಜಾಸ್ತಿ ಆಯಿತು ಆರ್ಯನ್ಗೆ. ಅವನ ಕಣ್ಗಳು ತುಂಬ ಮಂಜಾಗಿತ್ತು. ಎಂದಿನಂತೆ ಈ ಕತೆ ಮುಂದುವರಿಯೋದು. ಈ ಕತೆ ನಿಮಗೆ ಇಷ್ಟವಾಗಿದ್ದರೆ ತಪ್ಪದೆ ಕಮೆಂಟ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.